ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಗರಸಭೆ ವಾಹನ ಬಂದವಾಗ ಚೆನ್ನಾಗಾಗುತ್ತೆ. ಅವರು ನಮಗೆ ಮನುಷ್ಯ ಅಲ್ವಾ, ಎಲ್ಲ ಯಾವ ಥರ ಮಾಡಬೇಕಲ್ಲ ನಮಗೂ ಗೊತ್ತಿರ್ಬೇಕಲ್ವಾ, ಮಾಡಬೇಕು ಎಲ್ಲ. ಅವ್ರು ನೋಡಿ ಗೊಬ್ಬರ ಮಾಡ್ತಾರೆ, ನಮ್ದೆಲ್ಲ ಕಸನೆಲ್ಲ ತಗೊಂಡು ಗೊಬ್ಬರ ಮಾಡಿ ಅದನ್ನು ಇದಕ್ಕೆಲ್ಲ ಕೊಡ್ತಾರೆ. ಅವರು ಗೊಬ್ಬರನ ಅವರು ಎಷ್ಟು ಇದರಿಂದ ಮಾಡ್ತಾ ಇದ್ದಾರಲ್ಲ, ನಮ್ಗೆ ಎಷ್ಟು ಖುಷಿ ಆಯ್ತು ಇದನ್ನು ನೋಡಿ. ಎಲ್ಲ ಕಡೆಗೂ ಆ ಥರ ಮಾಡಬೇಕು. ನಾವು ಯಾರು ಮನೆಗಳಲ್ಲಿ ಇರೋರು ನಾವು ಆ ಥರ ಮಾಡಿ ಕ್ಲೀನ್ ಮಾಡಬೇಕು. ಆಚೆ ಇಲ್ಲಂದ್ರೆ ಕಸ ಬಿಸಾಕಬಾರ್ದು. ನಮ್ಮಲ್ಲಿ ಒಂದು 30 ಜನ ನಮ್ಮ ಕಮ್ಯುನಿಟಿ ಮೊಬೈಲೈಸ್ 23 ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವರು, ನಮ್ಮ ಪೌರ ಕಾರ್ಮಿಕರು ಸೇರಿ 35 ಜನ ಕೆಲಸ ಮಾಡ್ತಾ ಇದ್ದೀವಿ. ಆ ಕೆಲಸ ತುಂಬ ಚೆನ್ನಾಗಿ ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಏನಂತಂದರೆ ಇದು ದೇಶದಲ್ಲೇ ಇಲ್ಲ ಈ ಸ್ವಚ್ಛತಾ ಕಾರ್ಯಪಡೆ ಅನ್ನೋದು. ಮೊದಲಿಗೆ ನಾವು ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ಅಂತ ನಾವು ಮೊದಲಿಗೆ ಶುರು ಮಾಡಿದ್ದೀವಿ. ಅದು ಒಂದು ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗ್ತಾ ಇದೆ. ಅದಕ್ಕೆ ನಮ್ಮ ಜನಪ್ರತಿನಿಧಿಗಳಾಗಿ ಅಧಿಕಾರಿ ಸಿಬ್ಬಂದಿ ವರ್ಗ ಎಲ್ಲರೂ ಒಂದು ಕ್ಲಿಯರಾಗಿ ಸಹಕರಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಸಾರ್ವಜನಿಕರು ಇವರಿಗೆ ಸಹಕರಿಸಿದೆ. ಆದರೆ ನಾವು ಹಂತವಾಗಿ ಇದನ್ನು ಎಲ್ಲ ಕ್ಲಿಯರ್ ಮಾಡಿ ಒಂದು ಸ್ವಚ್ಛ ಕೋಲಾರ ಮಾಡೋ ಒಂದು ಉದ್ದೇಶ ನಮ್ಮಲ್ಲಿದೆ. ವಾಹನಗಳಲ್ಲಿ ಸಂಚಾರ ಮಾಡುತ್ತೆ. ಇಡೀ ನಗರಸಭೆಯ ಎಲ್ಲ ವಾರ್ಡ್ಗಳೆಲ್ಲ ಸಂಚಾರ ಮಾಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಜೊತೆಯಲ್ಲಿ ಈ ರೀತಿ ಯಾರು ನೈರ್ಮಲ್ಯಕ್ಕೆ ಮತ್ತು ಶುಚಿತ್ವಕ್ಕೆ ತೊಂದರೆ ಪಡಿಸ್ತಾರೆ ಅಥವಾ ಕಸವನ್ನು ಎಲ್ಲೆಂದರಲ್ಲಿ ಹಾಕ್ತಾರೆ, ಅಲ್ಲಿ ಸ್ಥಳದಲ್ಲಿಯೇ ಅವರಿಗೆ ದಂಡ ವಿಧಿಸ್ತಕ್ಕಂಥ ಕೆಲಸ. ನಂತರ ದಂಡ ವಿಧಿಸಿಯೂ ಕೂಡ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳದೆ ಹೋದರೆ ಅವರ ಮೇಲೆ ಕಾನೂನು ಪ್ರಕಾರ ಒಂದು FIR ಅಂದರೆ ಅವ್ರ ಮೇಲೆ ಪೊಲೀಸ್ ಕೇಸನ್ನು ದಾಖಲೆ ಮಾಡೋದ್ರ ಮೂಲಕ ನಾವು ನಗರವನ್ನು ರಕ್ಷಣೆ ಮಾಡಿ ನಗರದ ಸ್ವಚ್ಛತೆಯನ್ನು ಕಾಪಾಡೋ ಕೆಲಸವನ್ನು ಮಾಡ್ತಾ ಇದ್ದೀವಿ.
ಯು ಅಗ್ರಿ ವಿತ್ ಮೀ. ಆದರೆ ನಿಮ್ಮಲ್ಲೇ ನಮ್ಮದೇ ಒಂದು ದೇಹ ಇದೆ. ಐ ಮಸ್ಟ್ ಹ್ಯಾವ್ ಅ ವಿಷನ್ ಟು ಅಚೀವ್. ಆ ವಿಷನ್ನ ಅಚೀವ್ ಮಾಡಬೇಕು ಅಂದರೆ ಎರಡನ್ನು ಮಾತ್ರ ದಯವಿಟ್ಟು ಅಪೀಲ್ ಟು ಎವರಿ ಒನ್ ಡಿಯರ್ ಫ್ರೆಂಡ್ಸ್. ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಜಸ್ಟ್ ಐ ವಿಲ್ ಮೈಂಡ್ ಅಪ್ ಟೂ ಥಿಂಗ್ಸ್. ಒಂದು, ದೇಶಕ್ಕೆ ನಾವು ಇಲ್ಲಿ ನಿಂತಿದ್ದೀವಿ, ನಾವೆಲ್ಲರೂ ಉಸಿರಾಡ್ತಾ ಇದ್ದೀವಿ. ಈ ಗಾಳಿ ನಮ್ಮದು. ನಾವೆಲ್ಲ ನಿನ್ನೆ ಮೊನ್ನೆ ಹೋದ ವರ್ಷ ಎಲ್ಲ ಇವತ್ತಿನ ಬೆಳಗ್ಗೆವರೆಗೂ ತಿಂಡಿ ತಿನ್ಕೊಂಡು ಬಂದಿದ್ದೀವಿ. ಆ ಊಟ ನಮ್ದಲ್ಲ, ಈ ಭಾರತ. ಬೇರೆಯವರಿಗೆ ಕೊಟ್ವಿ ಅಂದ್ರೆ ಈಗ ಸಾಹೇಬ್ರು ಹೇಳಿದ ಹಾಗೆ ನಮ್ಮ ಖಾತೆಯಲ್ಲಿದ್ದ ಹಣ ಎಲ್ಲ ಕೂಡ ಹ್ಯಾಕರ್ಸ್ಗಳು ತಗೊಂಡ್ಬಿಡ್ತಾರೆ. ನಮಗೆ ಗೊತ್ತೇ ಆಗಿರೋದಿಲ್ಲ. ನಾವು ಅಕೌಂಟ್ ಅನ್ನ ಪರಿಶೀಲನೆ ಮಾಡಿದಾಗ ಅಷ್ಟೇ ನಮಗೆ ಗೊತ್ತಾಗೋದು ಈ ರೀತಿ ಆಗಿದೆ, ನಾವು ಮೋಸಕ್ಕೆ ಒಳಪಟ್ಟಿದ್ದೀವಿ ಅಂತಂದು ಹೇಳಿ ನಮಗೆ ನಂತರ ಗೊತ್ತಾಗುತ್ತೆ. ಹಾಗಾಗಿ ನಾವು ಬಹಳ ಜಾಗೃತರಾಗಿರ್ಬೇಕು. ಈ ಒಂದು ಮೊಬೈಲ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ಬೇಕಾದ್ರೆ ಮತ್ತೆ ಇಂಟರ್ನೆಟ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ಬೇಕಾದ್ರೆ ಬಹಳ ಜಾಗೃತರಾಗಿರ್ಬೇಕು. ಸೈಬರ್ ಫ್ರಾಡ್ ಆಗೋಕೆ ಪಾಸಿಬಲ್ ವಿಕ್ಟಿಮ್ಸ್ ಅಲ್ಲ ನೀವೆಲ್ಲ. ಏನ್ ಹೇಳಿ ನೀವೆಲ್ಲ ಸೈಬರ್ ಫ್ರಾಡ್ ಆಗಂಗಿದ್ರೆ ನೀವೆಲ್ಲ ಪಾಸಿಬಲ್ ವಿಕ್ಟಿಮ್ಸ್ಗಳು ನೀವೆಲ್ಲ. ಯಾಕೆ? ಸೈಬರ್ ಫ್ರಾಡ್ ಮಾಡೋ ಅಂತವ್ರು ಯಾರ ಹತ್ರ ಬ್ಯಾಂಕ್ ಅಕೌಂಟ್ ಇದೆ, ಯಾರ ಹತ್ರ ಮೊಬೈಲ್ ಫೋನ್ ಇದೆ, ಯಾರು ಆನ್ಲೈನ್ ಆಕ್ಸೆಸ್ ಮಾಡ್ತಾರೆ ಅವರೆಲ್ಲ ಆಟೋಮೆಟಿಕ್ ಆಗಿ ಸೈಬರ್ ಫ್ರಾಡ್ ಮಾಡೋ ಅಂತವ್ರಿಗೆ ನೀವೆಲ್ಲ ವಿಕ್ಟಿಮ್ಗಳಾಗ್ತೀರ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.